ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೇಂಜಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ನಿಂತಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ದಾಗ ಅಲ್ಲೂ ಸಿನಿಮಾ ಬಿಡುಗಡೆ ಆಗಿರುತ್ತೆ. ಬಿಡುಗಡೆ ಆದ್ಮೇಲೆ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನು ಹೇಳ್ತಾ ಇದ್ರಿ, 2012 ಅಲ್ಲಿ ಈಗಾಗಲೇ ನೋಡ್ಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಬಂದ್ ಮಾಡಿದ ಕನ್ನಡನೇ ಆಮೇಲೆ ಅಲ್ವೇ. ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಅಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನ್ ಮಾಡೋದು ಹೇಳಿ. ಇವರು ಏನೇನ್ ನಿರೀಕ್ಷೆ ಮಾಡ್ಬೋದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು? 100%. ಇಟ್ಸ್ ಅ ಡಿಫ್ರೆಂಟ್ ಸ್ಕ್ರಿಪ್ಟ್, ಇಟ್ಸ್ ಅ ಡಿಫ್ರೆಂಟ್ ಮಾಡ್ಯೂಲ್, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಪರ್ಸನಾಲಿಟಿ. ನನ್ನ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿದ್ರೆ ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಇಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ಅಂತ ಹೇಳಿದೆ. ಹಾಗೂ ಎಸ್, ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ, ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕಂತ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಕನ್ಸಿಡರ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ ಮುಂದಿನ ಸಿನಿಮಾದಲ್ಲಿ. ಸೊ ಇಟ್ ವಿಲ್ ಬಿ ದೇರ್, ವಿಲ್ ಸಿ. ಬಟ್ ರೈಟ್ಫುಲಿ ಪಾಪ ಅವ್ರು ತಪ್ಪಲ್ಲ. ಅಗೇನ್ ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರ್ಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇಲ್ಲಿದ್ರು ಒಂದು ಕತೆ ಇತ್ತು. ನಾನು ಮತ್ತೆ ಆಸ್ ಇಟ್ ಇಸ್ ನಮ್ಮ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕತೆ ಇಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾಗೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀನಿ, ಇದನ್ನ ಎಷ್ಟು ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನ್ ಎಫೆಕ್ಟ್ ಆಗುತ್ತೆ? ಇಲ್ಲ, ಆ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬಾ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ದೆ, ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆಕ್ಚುಲಿ ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಿದ್ರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಡ್ಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇದ್ರೆ, ಐ ಥಿಂಕ್ ಇಟ್ ವಿಲ್ ನಾಟ್ ಜಸ್ಟಿಫೈ. ಸುದೀಪ್ ಸರ್, ಇದು ಮತ್ತೆ ಔಟ್ ಅಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಡ್ಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೈನ್.
ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಅಂಡ್ ಬರ್ದಿದೆ, ತುಂಬಾ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನ್ ಬಿಟ್ರಿ. ಇವಾಗ ಆಕ್ಚುಲಿ ಅನೌನ್ಸ್ಮೆಂಟ್ಗೋಸ್ಕರ 2 days ಅಲ್ಲಿ ಮಾಡಿದ್ದು, ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಅದ್ರಲ್ಲಿ ಎದ್ದು ಕಾಣ್ತದೆ. ಇಟ್ ಇಸ್ ಹೈಕೋರ್ ಮಾಸ್. Sir, Chadha here. Okay, thank you that you have kept your word. In 15 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪ್ ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು. But it didn't work out. I just wanted to know, a curiosity. One time Ali, you were so inspired by Cheran's movie, and you did a remake of one of his movies, which was a big hit. Why Cheran's script did not work for today's times? Or did it not align to your kind of movies you wanted to do? ಸೊ ಶೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು, ಅಂಡ್ ಐ ರಿಯಲಿ ಲವ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ, ಅಂಡ್ ದಟ್ ಇಸ್ ವೈ ವಿ ಕೊಲಾಬ್ರೇಟೆಡ್. ಕೊಲಾಬ್ರೇಷನ್ ಆಗಿದ್ದೆ ಬಿಕಾಸ್ ಐ ರಿಯಲಿ ಅಡ್ಮೈರ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ. ಬಟ್ ಸಮಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇನೆ ತುಂಬಾ ಆಯ್ತಿದ್ದೇನೆ, ರಾತ್ರಿ ಊಟ ಮಾಡಕ್ ಮತ್ತೊಬ್ಬಿದ್ದೀನಿ, ನಾನು ತಿನ್ನೋದೇ 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆ, ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಎರಡು ಬೈಟ್ ತಗೋತಿದ್ದಂಗೆ ವಾಪಸ್ ಬರುತ್ತೆ. ಅಂದ್ರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ, ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇನೆ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವನಾಗಲ್ಲ. ಬಟ್ ಐ ಸ್ಟಿಲ್ ಫೀಲ್